ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮೆಲ್ರಿಗೂ ಸಂಡೇ ಸ್ಪೆಷಲಾಗಿ ವೆಜಿಟೇಬಲ್ ಪ್ಯಾನ್ ದೋಸೆನ ತೋರಿಸೋದಕ್ಕೆ ಹೊರಟಿದ್ದೀನಿ. ಇದು ತುಂಬಾ ಹೆಲ್ದಿ, ಟೇಸ್ಟಿ ಮತ್ತು ಕ್ರಿಸ್ಪಿ ಆಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇದಕ್ಕೆ ತುಂಬ ಬೇರೆ ಏನೂ ಐಟಮ್ಸ್ ಬೇಕಾಗೋದಿಲ್ಲ. ಮನೇಲಿರ್ತಕ್ಕಂಥ ಐಟಮ್ಸನ್ನೇ ಯೂಸ್ ಮಾಡಿಕೊಂಡು ತುಂಬ ಬೇಗನೆ ನಾವು ಪ್ರಿಪೇರ್ ಮಾಡ್ಬೋದಾಗಿರ್ತಕ್ಕಂಥ ಒಂದು ದೋಸೆ ಅಂತಲೇ ಹೇಳ್ಬೋದು. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಮೊದಲಿಗೆ ಈ ವೆಜಿಟೇಬಲ್ ಪ್ಯಾನ್ ದೋಸೆಗೆ ಏನೇನೆಲ್ಲ ಐಟಮ್ಸ್ ಬೇಕಾಗುತ್ತೆ, ಹಾಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇವತ್ತು ನಾನು 4 ಜನರಿಗೆ ಎಷ್ಟು ಪ್ರಮಾಣ ಬೇಕಾಗುತ್ತೆ ಅಂತ ಹೇಳ್ತಿದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಅಷ್ಟು ಐಟಮ್ಸನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಈಗ ಇದಕ್ಕೆ ನಾವೇನು ಮಾಡಬೇಕಾಗತ್ತೆ ಅಂತಂದರೆ, ಮೊದಲಿಗೆ ಒಂದು ದೊಡ್ಡ ಪಾತ್ರೆಯನ್ನು ತೆಗೆದುಕೊಳ್ಬೇಕು. ಹಾಗೆ ನಾವು 1/4 kg ಕಡಲೆ ಹಿಟ್ಟು ಮತ್ತು 1/4 kg ಮೈದಾ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು, ಜರಡಿ ಮಾಡಿ. ಈಗ ಏನು ಮಾಡಬೇಕಾಗುತ್ತೆ ಅಂತಂದರೆ, ಒಂದು ಬೌಲ್ ತೊಗೊಂಡು ಬೌಲ್ನಲ್ಲೇ ಹಾಕಿ 1/4 kg ಹಿಟ್ಟನ್ನು ಹಾಗೇ ಹಾಕಲೇಬೇಡಿ, ಅದು ಕೆಟ್ಟೋಗುತ್ತೆ. ಏಕೆಂದರೆ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಒಂದು ಬೌಲ್ನಲ್ಲಿ ಅಳತೆ ಮಾಡಿಕೊಂಡು ಅದ್ರ ತುಂಬ ಮೈದಾ ಹಿಟ್ಟು, ಅದ್ರ ತುಂಬ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕಡಲೆ ಹಿಟ್ಟು ಮಿಗುತ್ತೆ 1/4 kgನಲ್ಲಿ. ಇಟ್ಸ್ ಓಕೆ, ಆ ಮಿಕ್ಕಿರೋದನ್ನು ಹಾಗೆ ಇಟ್ಬಿಡಿ. ಈಗ ಇದಕ್ಕೆ ಈ 1/4 kg ಹಿಟ್ಟಿಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 4 ದೊಡ್ಡ ಸ್ಪೂನ್ನಲ್ಲಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ. 4 ಸ್ಪೂನ್ ಹಾಕ್ಕೊಳ್ಳಿ, ಏಕೆಂದರೆ ಇದು MTR ಚಿಲ್ಲಿ ಪೌಡರ್ ಆಗಿರೋದ್ರಿಂದ ಖಾರ ಇರೋದಿಲ್ಲ. ಈಗ ಇದನ್ನು ಹಾಗೇ ಬೆರೆಸಿ ಪಕ್ಕಕ್ಕೆ ಇಟ್ಬಿಡಿ. ಈಗ ಹಿಟ್ಟು ಮುಗ್ದಿದೆ, ಇದಕ್ಕೆ ಸೋಡಾ ಬೇಕಾಗಿರೋದಿಲ್ಲ, ಸೋಡಾ ಹಾಕಬೇಡಿ. ಈಗ ನಾವು ಇದಕ್ಕೆ ತರಕಾರಿಗಳು, ಇಷ್ಟು ಹಿಟ್ಟಿಗೆ ನಾನು ಒಂದು 20 ಹುರುಳಿಕಾಯಿ, 2 ಕ್ಯಾರೆಟು, ಹಾಗೆ 2 ದೊಡ್ಡ ಕ್ಯಾಪ್ಸಿಕಮ್, ಹಾಗೆ 15 ಹಸಿಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ. ಈಗ ಕ್ಯಾರೆಟನ್ನು ತುರಿಯೋ ಮಣ್ಣಿನಲ್ಲಿ ತುರಿದಿಟ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ತರಕಾರಿಗಳನ್ನು ಕೂಡ ಚಾಪರ್ನಲ್ಲಿ ಕಟ್ ಮಾಡ್ಕೋಬೋದು. ಕ್ಯಾಪ್ಸಿಕಮನ್ನು ಮೀಡಿಯಮ್ ಫುಲ್ಲು ಸಣ್ಣ ಸೈಜ್ನಲ್ಲೇ ಕಟ್ ಮಾಡ್ಕೊಳ್ಳಿ. ಈಗ ಕ್ಯಾಪ್ಸಿಕಮ್ ಕೂಡ ನಾನು ಸಣ್ಣ ಸೈಜ್ನಲ್ಲಿ ಕಟ್ ಮಾಡಿದ್ದೀನಿ. ಮೆಣಸಿನ್ಕಾಯಿ ಚಾಪರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಸೊ ತುರಿಯೋದ್ರಲ್ಲಿ ತುರಿದಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಹಾಗೆ ನೆಕ್ಸ್ಟು ಹುರುಳಿಕಾಯನ್ನು ಅಷ್ಟೇ ಸಣ್ಣ ಸಣ್ಣ ಪೀಸಸ್ ಮಾಡಿಕೊಂಡು ಚಾಪರ್ಗೆ ಹಾಕ್ಕೊಂಡು ಚಾಪರ್ನಲ್ಲೇ ಸಣ್ಣದಾಗಿ ತುರಿದಿಟ್ಕೊಳ್ಳಿ. ಅದು ಕೂಡ ಆಗಿದೆ. ಈಗ ಎಲ್ಲ ತರಕಾರಿಗಳು ಕೂಡ ಹಾಕಿದ್ದೀವಿ. ಈಗ ಅದನ್ನು ಮತ್ತೆ ಸೌಟ್ನಲ್ಲಿ ತಿರುಗಿಸಿಟ್ಕೊಳ್ಳೋಣ. ಈಗ ಇದಕ್ಕೆ ನೀರು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಂತಂದರೆ, ನೀರು ಸ್ವಲ್ಪ ಹಿಡಿಯುತ್ತೆ. ಹಿಟ್ಟಿನ ಹದ ಹೇಗಿರಬೇಕಂದ್ರೆ ಇಡ್ಲಿ ಹಿಟ್ಟಿನ ಹದದಲ್ಲಿ ಇರಬೇಕು. ಸೊ ನಾನು ಇಷ್ಟಕ್ಕೆ ಒಂದು 1/4 ಲೀಟ್ರ್ ಗ್ಲಾಸ್ನಲ್ಲಿ 3 ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ತಿದ್ದೀನಿ. ಮತ್ತೆ ಬೇಕಾದ್ರೆ ನೀವು ನೋಡಿಕೊಂಡು ಇಡ್ಲಿ ಹಿಟ್ಟು ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಇಷ್ಟು ಹದ, ಅಂದರೆ ನಾವು ಇಡ್ಲಿ ಹಿಟ್ಟು ತುಂಬ ಗಟ್ಟಿನೂ ಇರೋದಿಲ್ಲ, ತುಂಬ ತೆಳ್ಳಕ್ಕೂ ಇರೋದಿಲ್ಲ, ಮೀಡಿಯಮ್ ಈ ರೀತಿ ಹದದಲ್ಲಿ ಇರುತ್ತೆ. ಈಗ ಈ ಹಿಟ್ಟು ಅರ್ಧ ಗಂಟೆಗಳ ಕಾಲ ನೆಂದರೆ ಮಾತ್ರ ಸಾಕು, ತುಂಬ ಏನು ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ಒಂದು ಪ್ಯಾನನ್ನು ರೆಡಿ ಮಾಡ್ಕೊಳ್ಳಿ. ಪ್ಯಾನ್ಗೆ ಪ್ಲೇಟ್ ಇರಲಿ, ಏಕೆಂತಂದರೆ ಇದು ಮುಚ್ಚಿ ಬೇಯಿಸಬೇಕಾಗುತ್ತೆ. ಹಾಗೆ ಒಂದು ಬೌಲ್ನಲ್ಲಿ ಎಳ್ಳನ್ನು ರೆಡಿ ಮಾಡ್ಕೊಳ್ಳಿ, ಮತ್ತು ಎಣ್ಣೆಯನ್ನು ಒಂದು ಬೌಲ್ನಲ್ಲಿ ರೆಡಿ ಮಾಡ್ಕೊಳ್ಳಿ, ಹಿಟ್ಟನ್ನು ಒಂದು ಬೌಲ್ನಲ್ಲಿ ರೆಡಿ ಮಾಡ್ಕೊಳ್ಳಿ. ಈಗ 3 ಕೂಡ ರೆಡಿ ಇದೆ. ಪ್ಯಾನನ್ನು ಹಚ್ಚಿ, ಪ್ಯಾನ್ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಅಂದರೆ ಪ್ರತಿಯೊಂದು ದೋಸೆಗೂ ಕೂಡ ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾನೇ ಹಿಡಿಯುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ರೇರ್ಲಿ ತಿನ್ನೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾ ತಿಂದರೂ ಕೂಡ ಏನೂ ಸಮಸ್ಯೆ ಇಲ್ಲ. ಈಗ 2 ಟೇಬಲ್ ಸ್ಪೂನ್ ಎಣ್ಣೆ ಚೆನ್ನಾಗಿ ಕಾದ ನಂತರ ಹಿಟ್ಟನ್ನು ಈ ರೀತಿ ಸೌಟ್ನಲ್ಲಿ 1.5 ಸೌಟ್ ಆಗೋಷ್ಟು ಹಾಕಬೇಕು. ನಮ್ಮ ಸೌಟು ಚಿಕ್ಕದಿರೋದ್ರಿಂದ 1.5 ಸೌಟ್, ಜಸ್ಟ್ ಅದನ್ನು ಹರವಂಗಿಲ್ಲ, ಹಿಂಗೆ ಪ್ಯಾನ್ ಶೇಕ್ ಮಾಡಿದ್ರೆ ಸಾಕು. ಈಗ ಅದ್ರ ಮೇಲೆ ಎಳ್ಳನ್ನು ಹಾಕಬೇಕಾಗುತ್ತೆ ಸುತ್ತಲೂ ಕೂಡ. ಮೀಡಿಯಮ್ ಉರಿಯಲ್ಲೇ ಇರಲಿ ಇಲ್ಲಿವರೆಗೂ.
ಈಗೇನು ಮಾಡಬೇಕಾಗುತ್ತೆ ಅಂದರೆ ಎಳ್ಳು ಹಾಕಿದ ನಂತರ ಅದರ ಮೇಲೆ ಮತ್ತೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಮೇಲೆಗಡೆ ಆಯಿಲನ್ನು ಸ್ಪ್ರೆಡ್ ಮಾಡಿ. ಈ ರೀತಿ ಆಯಿಲನ್ನು ಸ್ಪ್ರೆಡ್ ಮಾಡಿಬಿಟ್ಟು ಪ್ಲೇಟನ್ನು ಮುಚ್ಚಿಟ್ಬಿಡಿ. ಇದು ಮಿನಿಮಮ್ 1 ದೋಸೆ ಬೇಯೋದಕ್ಕೆ 5 ಮಿನಿಟ್ಸ್ ಆದರೂ ಟೈಮ್ ತಗೊಳುತ್ತೆ. ಯಾಕೆಂತಂದರೆ ಇದು ಮೀಡಿಯಮ್ ಉರಿನಲ್ಲೇ ಬೇಯಿಸೋದ್ರಿಂದ ಮತ್ತು ಸ್ವಲ್ಪ ಹಿಟ್ಟು ದಪ್ಪ ಇರುತ್ತಲ್ವ, ಹಾಗಾಗಿ ಕ್ರಿಸ್ಪಿಯಾಗಿ ಬರಬೇಕು. ಸೊ ಈ ರೀತಿ ಮೀಡಿಯಮ್ ಉರಿನಲ್ಲೇ ಬೇಯಿಸ್ಬೇಕು. ನೋಡಿ, ಇಷ್ಟು ಮಾತ್ರ ತೆಳುವಿದ್ದಾಗಲೇ ತಿರುಗಿಸಿ ಹಾಕ್ಬಿಡಿ ಹಿಂದಕ್ಕೆ. ಆಗ ಅದು ಚೆದರುತ್ತೆ, ಮೇಲ್ಗಡೆ ಇರೋ ಹಿಟ್ಟೆಲ್ಲ ಚೆದರ್ದಾಗ್ಲೇ ಅದು ತುಂಬ ಟೇಸ್ಟಿಯಾಗಿರೋದು. ನಾವೇನಾದರೂ ಅದು ಹಿಟ್ಟೆಲ್ಲ ಡ್ರೈ ಆದಮೇಲೆ ತಿರುಗಿಸಿದ್ರೆ ಅದು ಚೆದರೋದಿಲ್ಲ. ಸೊ ಆವಾಗ ಕ್ರಿಸ್ಪಿನೆಸ್ ಕೂಡ ಇರೋದಿಲ್ಲ. ಈಗ ನೋಡಿ, ನಾನು ಆವಾಗವಾಗ ತೆಗೆದು ಅದಕ್ಕೆ ಇನ್ನು ಮತ್ತೆ ಜಿಡ್ಡು ಜಸ್ಟ್ ಒನ್ಸ್ ಹಾಕಿದ್ರೆ ಸಾಕು. ಇನ್ನು ಆಮೇಲೆ ಜಿಡ್ಡೇನೂ ಹಾಕೋಷ್ಟಿಲ್ಲ. ಈಗ ಮುಚ್ಚಿಟ್ಟಿದ್ದೀನಿ. ಮತ್ತೆ ಕೂಡ ಅದನ್ನು ಮೀಡಿಯಮ್ ಅಂದರೆ ತುಂಬ ಕಡಿಮೆ ಹುರಿಬೇಡ, ಅದಕ್ಕೆ ತಾಗಬೇಕು ಬಿಸಿ. ಈಗ ತಿರುಗಿಸೋಣ ಈ ಕಡೆಗೆ. ನೋಡಿ, ಈಸಿಯಾಗಿ ತಿರುಗಿಸ್ಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಅದು ನೋಡೋದಕ್ಕೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಚೆದ್ರಿರುತ್ತೆ ಹಿಟ್ಟು. ಚೆದ್ರಿದಾಗ ಆ ಚೆದ್ರಿರೋದೆಲ್ಲವೂ ಕೂಡ ಕ್ರಿಸ್ಪಿಯಾಗಿ ರೋಸ್ಟ್ ಆಗುತ್ತೆ ಮತ್ತು ಒಳಗಡೆ ಇರೋದು ಕೂಡ ಕ್ರಿಸ್ಪಿಯಾಗಿ ರೋಸ್ಟ್ ಆಗುತ್ತೆ. ಈಗ ಮತ್ತೆ ಪ್ಲೇಟನ್ನು ಮುಚ್ಚಿಡಿ, ಬೇಯಲಿ. ಹಿಂದೆಗಡೆ ಕೂಡ ಈ ರೀತಿ ತಿರುಗಿಸಿ 3-4 ಟೈಮ್ಸ್ ಪ್ಲೇಟನ್ನು ತೆಗೆದು ಮುಚ್ಚಿಟ್ಟು ಬೇಯಿಸ್ತೀರಿ. ಮಾರ್ನಿಂಗ್ ಕೆಲಸಕ್ಕೆ ಹೋಗೋರಿಗೆ ಅಂದರೆ ಇದು ತುಂಬ ಲೇಟ್ ಆಗಿಬಿಡುತ್ತೆ. ಏಕೆ ಅಂತಂದರೆ ಒಂದು ದೋಸೆ ಫ್ರೈ ಆಗೋದಕ್ಕೇ 5 to 6 ಮಿನಿಟ್ಸ್ ಆರ್ 8 ಮಿನಿಟ್ಸ್ ಆದರೂ ತಗೊಳುತ್ತೆ. ಸೊ ಆದಷ್ಟು ಈವ್ನಿಂಗ್ ಮಾಡ್ಕೊಂಡ್ಬಿಟ್ರೆ ಸ್ನ್ಯಾಕ್ಸ್ ಟೈಮಲ್ಲಿ ಆರಾಮ್ಸೆ ಕುತ್ಕೊಂಡು ತಿನ್ಬೋದು ಮತ್ತು ಟೈಮ್ ಕೂಡ ಅರ್ಜೆನ್ಸಿ ಇರೋದಿಲ್ಲ. ಏನಾಗುತ್ತೆ, ಮಾರ್ನಿಂಗ್ ಅಂದರೆ ಅರ್ಜೆಂಟಾಗಿ ನೆಮ್ಮದಿಯಾಗಿ ತಿನ್ನೋದಕ್ಕೂ ಆಗೋದಿಲ್ಲ. ಇದನ್ನು ಫೀಲ್ ಮಾಡ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಕ್ರಿಸ್ಪಿಯಾಗಿ ಬೇಯಿಸ್ಬೇಕಾಗುತ್ತೆ. ಆ ಫ್ಲೇವರ್ ಎಷ್ಟು ಚೆನ್ನಾಗಿ ಕೊಡ್ತಿರುತ್ತೆ ಅಂತಂದರೆ ಎಳ್ಳು ಮತ್ತು ಕಡಲೆ ಹಿಟ್ಟು, ಮೈದಾ ಎಲ್ಲ ಸೇಮ್ ಬೋಂಡಾ ತಿಂದಂಗೆ ಫೀಲ್ ಆಗುತ್ತೆ. ಬಟ್ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇದರ ಜೊತೆಯಲ್ಲಿ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸನ್ನು ಹಾಕಿಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋವಂಥವ್ರು ಹಾಗೆ ಕೂಡ ತಿನ್ಬೋದು. ಇದರ ಹೆಸರು ವೆಜಿಟೇಬಲ್ ಪ್ಯಾನ್ ದೋಸೆ ಅಂತ. ಸೊ ಒನ್ಸ್ ನೀವು ಇದನ್ನು ಟ್ರೈ ಮಾಡಿ.